ಇತ್ತ ಬರ್ರಿ ಇರಲಿ ನಾಲ್ಕೈದು ಇನ್ನೊಬ್ರು ಒಂದು ಕಡೆ ಬಿಡಿಸಿದ್ವಿ ನಾಲ್ಕೈದು ಬರ್ತೇನೆ ಈ ಸಲ ಹೆಚ್ಚು ಬಂದೇ ಬರ್ತೇನೆ ಈ ಸಲ ಬಂದೇ ಬರ್ತೇನೆ ನಾಳೆ ನಾಡಲ್ಲಿ ಬಂದೇ ಬಂದು पद्माक्षं गजान् महर्निशम् अनेकदन्त भक्तानाम् एकदन्त उपास्महे सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमस्ते ओम ओम भस्मं परिकल्पयामि दिव्यपरिमलगन्धं धारयामि कुङ्कुमं काञ्चनं कामसम्भवं कुङ्कुमनार्चित तत्शम्भवम् अतस्यान् प्रयच्छमे उवत कुङ्कुमदारद्धानं समर्पयामि आयनेते परायणे दुर्वारोहं दुष्पणे राक्षकुण्डलेकाण समुद्रस्य प्रहामि अलङ्कारपक्षतां समर्पयामि वनस्पतेन सोपेत गन्धाढ्योदुत्तमान् ओम सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमस्ते कात्यायनि विद्महे कन्याकुमारी श्री गौरी प्रचोदयात् आवाहयामि तप्तशिवासं मुखाभिजातं समर्पयामि सूर्यकोटि समप्रभा निर्विघ्नं कुरु मे देव सर्वकार्येषु सर्वदा महागणाधिपतये नमः परब्रह्मनाथाय नमः सर्वभूतसमनाय नमः मनोन्मनाय नमः अघोरेभ्यो तघोरेभ्यो घोरघोरतरेभ्यः सर्वेभ्यो जोगाणां श्री भगणां जोगाणां అంటే ఈ పూజేనాక ಕಾಣ್ತದೆ ಅಲ್ಲಿ ಸೆಕೆಂಡ್ ಬ್ಯಾಚ್ ಈಗ ಭಾಳಷ್ಟು ಕೆಲಸಗಳು ಕಾರ್ಯಗಳು ಇನ್ನೂ ಪೂಜೆ ಮಾಡಿವಿ ಪ್ರಾರಂಭ ಮಾಡಬೇಕಾಗಿದೆ ಅವೆಲ್ಲವೂ ಈ ಕಾರ್ಯಾಲಯದಿಂದನೇ ಪ್ರಾರಂಭ ಆತಮ್ಮ ಗುದ್ಲಿ ಪೂಜೆ 106 ಕೋಟಿ ರೂಪಾಯಿ ಗುದ್ಲಿ ಪೂಜೆ ಮಾಡೀವಿ ಜನರಲ್ ಹಾಸ್ಪಿಟಲ್ ಮಾಡೀವಿ ಆಮೇಲೆ ಒಂದು ಕೌಶಲ್ಯ ತರಬೇತಿ ಕೇಂದ್ರದ ಮಾಡೀವಿ ಮತ್ತು ಯಾವ ಮಾಡಿದ್ವಲ್ಲ ಮೊನ್ನೆ ಡಿಗ್ರಿ 50 ಕೋಟಿ ಇದು ಮಾಡೀವಿ ಡಿಗ್ರಿ ಕಾಲೇಜ್ 45 ಕೋಟಿದು ಅದನ್ನು ಮಾಡೀವಿ ಇವೆಲ್ಲ ಕೆಲಸಗಳು ಡಿಗ್ರಿ ಕಾಲೇಜಿನಂತ ಪ್ರಾರಂಭ ಆಗೈತೆ ಆಲ್ರೆಡಿ ಕೆಲಸ ಪ್ರಾರಂಭ ಆಗಿದೆ ಉಳಿದಿರ್ತಕ್ಕಂಥ ರಸ್ತೆಗಳ ಬಗ್ಗೆ ಈಗ 50 ಕೋಟಿ ರಸ್ತೆಗಳು ಕೊಟ್ಟಾರ 50 ಕೋಟಿ ಕುಡಿಯ ನೀರಿನ ಕೆರೆ ಕೊಟ್ಟಾರ ಅವೆಲ್ಲವೂ ಕೂಡ ಅಪ್ರೂವಲ್ ಆದಗಳಿಗೆ ಪ್ರಸ್ತಾವನೆಯನ್ನು ಗೌರ್ಮೆಂಟಿಗೆ ಕೊಟ್ಟಿವಿ ಒಂದು ನಾನು 3 ವಿಷಯಗಳು 50 ಕೋಟಿಯಲ್ಲಿ ಹೇಳಿದ್ದೆ ನಾನು ಅಲ್ಲಿ ಹೇಳಿದ್ದೆ ಎಲ್ಲ ಕುಡಿಯ ನೀರಿನ ಕೆರೆಗಳ ಅಭಿವೃದ್ಧಿ ಬಗ್ಗೆ ರಸ್ತೆಗಳ ಬಗ್ಗೆ ಮತ್ತು ಶಾಲಾ ಕಾಲೇಜುಗಳ ಸ್ಮಾರ್ಟ್ ಕ್ಲಾಸ್ಗಳು ಅದ್ರ ಬಗ್ಗೆ 50 ಕೋಟಿಯಲ್ಲಿ ಪ್ರಸ್ತಾವನೆ ಕೊಟ್ಟಿವಿ ಮುಂದಿನ ಆಗಲಿ ನಾವು ಕೆಲಸಗಳು ಪ್ರಾರಂಭ ಮಾಡ್ತೀವಿ 100% ಸಕ್ಸಸ್ ಆದ 95% ಆಗೈತಿ 5% ಮಾತ್ರ ಉಳಿದಿರೋದು ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಯುಜಿಡಿನ ಅಷ್ಟೇ ಯುಜಿಡಿಗೆ ಆಲ್ರೆಡಿ 3,500 ಕನೆಕ್ಷನ್ ಮನೆಗೆ ನಡೀತಾ ಇದೆ 11,000 ಚಿಲ್ಲರಾಗ 3,500 ಕನೆಕ್ಟಿವಿಟಿ ಐತಿ ನೀರು ಹೋಗ್ತಾವೆಲ್ಲ ಯುಜಿಡಿಗೆ ಹೋಗ್ತಾವ ಪ್ಯೂರಿಫಿಕೇಶನ್ ಆಗಕ್ಕೈತಿ ಬಟ್ ಇನ್ನು 9,000 ಮನೆಗೆ ಕನೆಕ್ಷನ್ ಕೊಡ್ಬೇಕು ಅಲ್ಲೆಲ್ಲೆಲ್ಲೆಲ್ಲ ರಿಪೇರ್ಸು ಅಲ್ಲೆಲ್ಲೆಲ್ಲೆಲ್ಲ ಮ್ಯಾನ್ಯುವಲಿ ಹೂಳು ತುಂಬಿರೋದು ತೆಗೆದು ಕ್ಲೀನ್ ಮಾಡಿ ರಿಪೇರ್ಸ್ ಮಾಡಿ ಹೌಸ್ ಕನೆಕ್ಷನ್ ಮಾಡಬೇಕು ಸರ್ ಆಮೇಲೆ ಕೆರೆ ಸರ್ ನಗರದಲ್ಲಿ ಗಾಂಜಾ ಎಲ್ಲ ಕಡೆ ಭಾಳ ಹೆಚ್ಚಾಗ್ಬಿಟ್ಟ ಸರ್ ಒಂದು ಮೀಟಿಂಗ್ ಮಾಡಿದಾಗ ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಹೇಳಿದ್ದೀವಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಡ್ತೀವಿ ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಭಾಳ ಕಠಿಣವಾದಂಥ ನಿರ್ಣಯಗಳನ್ನು ತಗೊಂತಾರೆ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಪ್ರತಿನಿತ್ಯ
25,000ರಿಂದ 35,000 ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತವೆ. 2 ವೀಲರ್ ಬಂತು, 4 ವೀಲರ್ ಬಂತು, ಲಾರಿಗಳು ಬಂತು. ಇವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾದ್ರೆ ಹರಸಾಹಸ ಪೊಲೀಸರು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅವೆಲ್ಲದಕ್ಕೂ ಒಂದು ಮೀಟಿಂಗ್ ಮಾಡಿ ಕಮಿಷನರ್ದು ಪೊಲೀಸ್ ಇಲಾಖೆದವರು ಮೀಟಿಂಗ್ ಮಾಡ್ಕೊಂಡು ಜಾಯಿಂಟಾಗಿ ಇದು ಮಾಡ್ಕೊಂಡು 3 ರೋಡ್ಗಳಿಗೆ ವೆಹಿಕಲ್ಗಳು 2 ವೀಲರ್ ಎಲ್ಲಿ ನಿಲ್ಲಿಸ್ಬೇಕು, 4 ವೀಲರ್ ಎಲ್ಲಿ ನಿಲ್ಲಿಸ್ಬೇಕು, ಅವಕ್ಕೆಲ್ಲ ಈಗಾಗಲೇ ಲೈನಿಂಗ್ ಮಾಡೋಕ್ಕೈತೆ ನೋಡಿರ್ಬೋದು ನೀವು. ಈಗ ಆಲ್ರೆಡಿ ರಾಯಚೂರು ರೋಡ್ ಲೈನಿಂಗ್ ಮುಗಿದಿದೆ. ಲೈನಿಂಗ್ ಮುಗಿದಗಳಿಗೆ ಪಾರ್ಕಿಂಗ್ ಬೋರ್ಡ್ ಹಾಕಿ 2 ವೀಲರ್ ಪಾರ್ಕಿಂಗು, 4 ವೀಲರ್ ಪಾರ್ಕಿಂಗು. ಇದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇನ್ನೊಂದು 2-3 ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಾಗೇ ಆಟೋಮೆಟಿಕ್ ಕಂಟ್ರೋಲ್, ಮೈಕ್ ಕಂಟ್ರೋಲ್. ಇದು ಈಗ ಆಲ್ರೆಡಿ 1.5 ಕೋಟಿ ಹಣದಲ್ಲಿ ಸಿಂಧನೂರು ಪಟ್ಟಣದ ಎಲ್ಲ 31 ವಾರ್ಡ್ಗಳು, 3 ಸ್ಟೇಟ್ ಹೈವೇ, ಹೈ ರೇಂಜ್ ಕ್ಯಾಮ್ರಾಗಳು, CCTVಗಳು ಎಲ್ಲ ಕ್ಯಾಮ್ರಾ ಹಾಕಿ ಸೆಂಟ್ರಲೈಸ್ ಮಾಡಿ ಸಿಂಧನೂರು ನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಟ್ರೋಲ್ ರೂಮ್ ಮಾಡಿ ಯಾವ ವಾರ್ಡ್ನಾಗ ಎಲ್ಲಿ ಏನಾಗ್ತದೆ ಏನಿಲ್ಲ, ಮೇನ್ ರೋಡ್ನಾಗ ಏನಾಗ್ತದೆ ಏನಿಲ್ಲ, ಅಲ್ಲೇ ಟಿವಿಯಾಗ ಕುತ್ಕೊಂಡು ಎಲ್ಲ ನೋಡ್ಬೋದು, ಮಾನಿಟರಿಂಗ್ ರೂಮ್. ಅದೇ ರೀತಿ ಅನೌನ್ಸ್ಮೆಂಟ್ ಮೈಕ್ ಎಲ್ಲ 3 ಸರ್ಕಲ್ಗಳಿಗೆ, 3 ಸ್ಟೇಟ್ ಹೈವೇಗಳಿಗೆ ಮೈಕ್ಗಳು ಅಲ್ಲೆಲ್ಲಿ ಫಿಕ್ಸ್ ಮಾಡಿ ಅದು ಕನೆಕ್ಷನ್ ಕೊಟ್ಟು ಯಾರು ತಪ್ಪು ಮಾಡ್ತಾರೋ ಅವಕ್ಕೆಲ್ಲ ಪೊಲೀಸರು ವಾರ್ನ್ ಮಾಡಿ ಅನೌನ್ಸ್ ಮಾಡೋದಕ್ಕೂ ಅದನ್ನೊಂದು ಅರೇಂಜ್ಮೆಂಟ್ ಮಾಡ್ಸಕ್ಕೆ. ಇದು ಈಗ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ರೂಲ್ಸು, ರೆಗ್ಯುಲೇಷನ್ಸು, ಆಮೇಲೆ ಇವು ಗಾಂಜಾ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಎಲ್ಲವಕ್ಕೂ ತಿಲಾಂಜಲಿ ಇಡುತ್ತೆ. ಭಾಳಷ್ಟು ನಡೆದವೆಲ್ಲ ಮಗಲಿಗೆ ಹೇಳೋದು ಅವಕ್ಕೆಲ್ಲ 10ರಿಂದ 11 ಗಂಟೆ ಒಳಗೆ ಏನು ಕಂಟ್ರೋಲ್ ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣ ಅವ್ರಿಗೆ ಟೈಟ್ ಮಾಡಿ ಮೀಟಿಂಗ್ ಮಾಡಿ ಏನು ಮಾಡಬೇಕು ಮಾಡ್ರಿ ಅಂತ ಹೇಳಿದ್ರು.